ಇವತ್ತಿನ ಅಧಿವೇಶನದಲ್ಲಿ ತಲೆಹರಟೆ ಕೊಡುತ್ತಿರುವ ಟಾಸ್ಕ್ ಏನೆಂದರೆ ಇಲ್ಲಿರುವವರಲ್ಲಿ ಯಾರು ಬುದ್ಧಿವಂತರು ಎನ್ನುವುದನ್ನು ಕಂಡುಹಿಡಿಯುವುದು. ಈ ಟಾಸ್ಕ್ ಮೊದಲು ರಮೇಶ್ ಕುಮಾರ್ ಅವರಿಂದ ಆರಂಭವಾಗಬೇಕು. ರಮೇಶ್ ಕುಮಾರ್ ಅವರೇ, ನಿಮ್ಮ ಪ್ರಕಾರ ಇಲ್ಲಿ ಯಾರು ಬುದ್ಧಿವಂತರು? ಮುಖ್ಯಮಂತ್ರಿಗಳಿಗೆ ಅವರು ಬಹಳ ಬುದ್ಧಿವಂತರು. ಹಾ, ನಿಮ್ಮ ಪ್ರಕಾರ ಮುಖ್ಯಮಂತ್ರಿಗಳು ಬುದ್ಧಿವಂತರು? ವೆರಿ ಶಾರ್ಟ್. ಹೌದು, ಎರಡು ಒಂದೇ ಅರ್ಥವನ್ನು ಹೇಳುತ್ತವೆ ಬಿಡಿ. ತಾವು ಯಾವ ಆಧಾರವನ್ನಿಟ್ಟುಕೊಂಡು ಅವರನ್ನ ಬುದ್ಧಿವಂತರೆಂದು ಕರೆದಿರೆಂದು ಸ್ಪಷ್ಟಪಡಿಸಿರಿ. ಅವ್ರ ಹತ್ರ ನಮ್ದೇನು ಬೇಯೋದಿಲ್ಲ ಬೇಳೆ. ಓಹೋ, ಹೀಗೆ. ನಿಮ್ಮ ಬೇಳೆ ಬೇಯುವುದಿಲ್ಲವೆಂದು ಅವರು ಬುದ್ಧಿವಂತರು. ಒಳ್ಳೆ ವಿಚಾರ. ಅವರು ಬುದ್ಧಿವಂತರೆಂದು ಸ್ಪಷ್ಟಪಡಿಸಲು ನಿಮ್ಮ ಬಳಿ ಇನ್ನೂ ಉದಾಹರಣೆಗಳಿವೆಯಾ ಅಥವಾ ಇಷ್ಟಕ್ಕೆ ಮುಗಿಸುವಿರಾ? ಮುಗಿಸ್ಬಿಟ್ಟೆ. ಸರಿ, ಹಾಗಿದ್ದರೆ ತಾವು ಕುಳಿತುಕೊಳ್ಳಬಹುದು. ಈಗ ಮುಂದಿನ ಪ್ರಶ್ನೆ ಸಿಎಂ ಸಾಹೇಬರಿಗೆ. ಸಿಎಂ ಸಾಹೇಬ್ರೆ, ನೀವು ಬುದ್ಧಿವಂತರೆಂದು ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇದನ್ನ ನೀವು ಒಪ್ಪಿಕೊಳ್ತೀರಾ? ಒಪ್ಪಿಕೊಳ್ಳುವುದಿಲ್ಲವಾದರೆ ನಿಮ್ಮ ಪ್ರಕಾರ ಬುದ್ಧಿವಂತರು ಯಾರು ಎಂದು ಹೇಳಿ. ಈಗ ರಮೇಶ್ ಕುಮಾರ್ ಅವರು ನನಗಿಂತ ಬಹಳ ಇಂಟೆಲಿಜೆಂಟ್. ಹಲೋ, ಮುಯ್ಯನ್ನು ಕೊಟ್ಟು ತೆಗೆದುಕೊಳ್ಳುವ ಲೆಕ್ಕಾಚಾರ ಹಾಗಿರಲಿ. ಹಾಗಾದರೆ ನಿಮಗೆ ನನ್ನದೊಂದು ಪ್ರಶ್ನೆ. ರಮೇಶ್ ಕುಮಾರ್ ಅವರು ಇಂಟೆಲಿಜೆಂಟ್ ಎಂದು ತಾವೇ ಹೇಳಿದಿರಿ, ಆದರೆ ಅವರು ಯಾಕೆ ಯಾವುದೇ ಮಂತ್ರಿಯಾಗಿಲ್ಲ? ಬಹಳ ಜನ ಇಂಟೆಲಿಜೆಂಟ್ಗಳಾಗಿರೋರು ಮಂತ್ರಿಗಳಾಗಲ್ಲ. ಅದೇ ಯಾಕೆ ಆಗುವುದಿಲ್ಲ ಅನ್ನುವುದು ತಲೆಹರಟೆಯ ಪ್ರಶ್ನೆ. ಹಾಗಂತೇಳಿ ಎಲ್ಲರೂ ಮುಖ್ಯಮಂತ್ರಿಗಳಾಗಲ್ಲ. ಯಾಕಾಗುವುದಿಲ್ಲ? ಸಾಧ್ಯವಿದೆ. 3 ತಿಂಗಳಿಗೊಮ್ಮೆ ಮುಖ್ಯಮಂತ್ರಿಗಳೇ ಬದಲಾಗುತ್ತಾ ಹೋದರೆ ಬುದ್ಧಿವಂತರೆಲ್ಲ ಮುಖ್ಯಮಂತ್ರಿಗಳಾಗಬಹುದು. ಆದರೆ ಅದಕ್ಕೆ ನೀವು ಒಪ್ಪುವುದಿಲ್ಲ. ಇರಲಿ ಬಿಡಿ. ಶೆಟ್ಟರ್ ಅವರೇ, ನೀವು ಇಂಟೆಲಿಜೆಂಟ್ ಎಂದು ಹೆಚ್ಚಿನ ಸಂದೇಶಗಳು ನಮ್ಮ ಸಂದೇಶದ ಬಾಕ್ಸ್ಗೆ ಬಂದು ಬಿದ್ದಿವೆ. ಅದಕ್ಕೆ ಇಲ್ಲಿ ನೀವೇ ಬುದ್ಧಿವಂತರು. ಸಿಎಂ ಸಾಹೇಬ್ರೆ, ಶೆಟ್ರು ಬುದ್ಧಿವಂತರೆಂದು ಒಪ್ಪಿಕೊಳ್ಳುತ್ತಿಲ್ಲ. ಹಾಗಿದ್ದರೆ ಬುದ್ಧಿವಂತರನ್ನ ನಾವು ಎಲ್ಲಿ ಹುಡುಕುವುದು? ನೀವೇ ಹೇಳಿ. ಬುದ್ಧಿವಂತರು ಎಲ್ಲ ಕಡೆ ಇರ್ತಾರೆ. ಅದು ನಮಗೂ ಗೊತ್ತು. ಆದರೆ ಇಲ್ಲಿ ಯಾರು ಬುದ್ಧಿವಂತರೆಂದು ಹೇಳುವುದು ಸಾಧ್ಯವಾಗುತ್ತಿಲ್ಲ. ಈ ಮಾತನ್ನ ನೀವು ಒಪ್ಪಿಕೊಳ್ಳುತ್ತೀರಾ? ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಒಪ್ಪಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈಗ ಸದನದಲ್ಲಿ ಮಲಗಿದ್ದವರನ್ನು ಎಬ್ಬಿಸುವ ಕೆಲಸವನ್ನ ನಮ್ಮ ಸೈರನ್ ಮಾಡುತ್ತೆ. ಸೈರನ್ ಅಷ್ಟೊತ್ತಿನಿಂದ ಬಡ್ಕೊಂಡ್ರು ಯಾರು ಕೂಡ ಎದ್ದಿಲ್ಲವೋ ಅವರಿಗೆ ಕುಮಾರಸ್ವಾಮಿಯವರ ಕೇಕ್ ಕೊಡಲಾಗುವುದಿಲ್ಲ. ಯಾಕಂದರೆ ಇಂದು ಕುಮಾರಸ್ವಾಮಿಯವರ ಹುಟ್ಟುಹಬ್ಬ. ಆ ಪ್ರಯುಕ್ತ ಅವರಿಂದ ಪಂಚೆ ಉಟ್ಟು ಹುಟ್ಟುಹಬ್ಬವನ್ನು ದೇವರ ಸನ್ನಿಧಿಯಲ್ಲಿ ಏಕಾಂಗಿಯಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ. ತಾವು ಎಲ್ಲರೂ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿ ಅವರು ಕೇಕ್ ಕೊಟ್ಟರೆ ತಿಂದು ಬನ್ನಿ. ಇಲ್ಲವಾದರೆ ನೀವೇ ಬೇಕರಿಗೆ ಹೋಗಿ ದುಡ್ಡು ಕೊಟ್ಟು ಕೇಕ್ ತಿಂದು ಬನ್ನಿ. May God bless you, may God bless you, may God bless dear little one, may God bless you. Happy long life to you, happy long life to you, happy long life dear little one, happy long life to you. ಇಲ್ಲಿಗೆ ಇಂದಿನ ತಲೆಹರಟೆ ಟಾಸ್ಕ್ ಮುಕ್ತಾಯವಾಯಿತು.